ನಾವು ಬಿಗ್ ಬಾಸ್ ನೋಡೋಕೆ ಮೈನ್ ರೀಸನ್ನೇ ಸುದೀಪ್ ಸರ್ ಬರ್ತಾರೆ, ವೀಕೆಂಡಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದು. ಯಾಕೆ ಇಷ್ಟ ಅಂದರೆ ಅವರು ನಮ್ಗೆ ಗೇಮ್ ಮಾಡೋಕ್ಕೆ ಟೈಮ್ ಇರಲ್ಲ. ನಮ್ಮ ಮನೆ ಹತ್ರ ನಾಯಿಗಳೇ ಕ್ಲೀನಾಗಿ ಕಿತ್ತಾಡ್ತಾವ, ಅಲ್ಲಿ ಕಿತ್ತಾಡೋದಕ್ಕಿಂತ ಇಲ್ಲೇ ಕ್ಲೀನಾಗಿ ಕಿತ್ತಾಡ್ತಾವ ನೋಡೋಕ್ಕೆ. ಅವರಿಗೆ ಈಗೋ ಜಾಸ್ತಿ ಇದೆ, ಆಟಿಟ್ಯೂಡ್ ಅನ್ನೋ ಜಾಸ್ತಿ ಇದೆ. ಸೊ ಹಾಗಾಗಿ ಅವ್ರು ಗೆಲ್ಬೋದು. ಮಂಜು ಗೆಲ್ಬೇಕು. ನೀವು ಓಟ್ ಹಾಕಿದ್ರಾ? ಏನ್ರಿ ಎಕ್ಸಾಮ್ ಇಟ್ಕೊಂಡು ಓಟ್ ಹಾಕಿಲ್ಲ. ಸುದೀಪ್ ಇಷ್ಟ. ಅಲ್ಲ, ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಇಷ್ಟ? ಸುದೀಪೇ ಇಷ್ಟ. ಯಾರು ಗೆಲ್ಬಾರ್ದು? ಸರ್ ಅವ್ರಿಗಿಂತ ಚೆನ್ನಾಗಿರೋ ಸುದೀಪ್ ಸರ್. ಅವ್ರನ್ನ ಬಿಟ್ರೆ ಅಂದ್ರೆ ಅವ್ರ ಪ್ಲೇಸಲ್ಲಿ ಯಾರನ್ನ ನೋಡಕ್ಕೆ ಇಷ್ಟ ಇಲ್ಲ. ಬಿಗ್ ಬಾಸ್ ನೋಡ್ತೀನಪ್ಪ. ನೋಡ್ತೀನಿ. ಯಾರು ಇಷ್ಟ? ಊಸ್ಬಿಡ ಹನುಮಂತ. ಕಲಿತೀನಂತ ನೀನು ಮಾತಾಡಬೇಡ, ಮಾತು ಮನಿ ಕೆಡಸ್ತು ತೂತು ಒಲಿ ಕೆಡಸ್ತು ಅನ್ನೋದು ಮರಿಬೇಡ. ಏನ್ರಿ ಮೀಡಿಯಾ ಆಟಿ ಬಾಸ್ ಅವ್ನ್ ಗೊತ್ತು, ಅವ್ನ್ ದೌಲತ್ತು, ಅವ್ನ್ ದುರಾಂಕಾರ, ನಾನು ಅನ್ನೋದಿದೆ, ಅದಕ್ಕೆ ಅವ್ನು ನೋಡ್ತೀನಿ. ನನಗೂ ಹಂಗೆ. ಯಾವ್ದೋ ಗೋಮುಖ ವ್ಯಾಘ್ರ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಅಂತ. ಯಾರು ಗೆಲ್ಬಾರ್ದು ಅಂದ್ರೆ ಚೈತ್ರ ಕುಂದಾಪುರ ಗೆಲ್ಬಾರ್ದು. ಅವ್ರು ಹೋದ್ರಾ ಖಂಡಿಸ್ತಾನೆ ಮಹಾರಾಜ. ನಾನು ನೋಡೋದಿಲ್ಲ, ಏನ್ ಮಾಡಂದಿ? ಬಿಗ್ ಬಾಸ್ ಇಷ್ಟ ಆಗಲ್ಲ, ನೋಡಲ್ಲ. ಯಾಕೆ ಇಷ್ಟ ಆಗಲ್ಲ? ಆದ್ರೆ ಏನೈತೆ ಏನಿಲ್ಲ, ಅದಕ್ಕೆ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಹಾಂ, ನಿಮ್ಗೆ ಯಾರು ಇಷ್ಟ ಅದರಲ್ಲಿ? ನನಗೆ ಮೋಕ್ಷಿತಾ ತ್ರಿವಿಕ್ರಮ್. ಮೋಕ್ಷತಾ ತ್ರಿವಿಕ್ರಮ್. ಯಾರು ಇಷ್ಟ? ಯಾರು ಗೆಲ್ಬೇಕು ನಿಮ್ಗೆ? ಮೋಕ್ಷಿತಾ ಗೆಲ್ಬೇಕು. ಮೋಕ್ಷತಾ ಗೆಲ್ಬೇಕು. ಯಾಕೆ ಗೆಲ್ಬೇಕು ಮೋಕ್ಷತಾ? ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರ ಪ್ರಾಮಾಣಿಕತೆ ಬಿಟ್ಕೊಟ್ಟಿಲ್ಲ. ಅವರು ಗೆಲ್ತಾರೆ, ಗೊತ್ತಿಲ್ಲ ಯಾರು ಗೆಲ್ತಾರೋ. ನಾವು ಮೋಕ್ಷಿತಂಗೆ ಓಟ್ ಮಾಡಿದ್ದೀವಿ ಅಷ್ಟೇ. ಮೋಕ್ಷದಂಗೆ ಓಟ್ ಮಾಡಿದ್ದೀರಾ? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಗೆಲ್ಬೇಕು ಸರ್? ಆ್ಯಕ್ಚುಲಿ ಅಲ್ಲಿ ಯಾರೂ ಗೆಲ್ಲಬಾರ್ದು, ನ್ಯಾಷನಲ್ ವೇಸ್ಟ್ ಅದು. ಅದ್ರ ಬದಲು ಬಡವ್ರಿಗೆ ಯಾರು ಹೆಲ್ಪ್ ಮಾಡೋದ್ರೆ ನಡೆಯುತ್ತೆ. TRPಗೋಸ್ಕರ ಮಾಡ್ತಾರೆ. ಬಿಗ್ ಬಾಸ್ ನಾನು ನೋಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಟಿ ವಿಲಿ ಬರೋ ಚಾನಲ್ನ ನಾವು ನೋಡ್ತೀನಿ. ಎಲ್ಲ ಕೆಲವು ಟೈಮಲ್ಲಿ ಒಂದು 20 ಸೆಕೆಂಡ್ ನೋಡ್ಬೋದು ಅಷ್ಟೇ. ಹಾಗಾದ್ರೆ ಬಿಗ್ ಬಾಸ್ ನಡೆಸಿರೋದು ವೇಸ್ಟ್ ಅಂತೀರಾ? ಬಿಗ್ ಬಾಸು ಲೆಕ್ಕಾಚಾರಕ್ಕೆ ವೇಸ್ಟೇ ಸರ್ ಅದು. ಯಾಕೆ ವೇಸ್ಟು? ಏಕೆ ಅಮೌಂಟ್ ಎಲ್ಲ ಖರ್ಚು ಮಾಡ್ಕೊಂಡು ಅಷ್ಟೊಂದು ದೊಡ್ಡ ಮನೆ ಮಾಡ್ಕೊತಾರೆ. ಅದೇ ದೊಡ್ಡ ಮನೆಯಲ್ಲಿ ನಮ್ಮ ಬಡವರಿಗೆ ಕೊಟ್ಟರೆ ಬೇಡ ಅಂತಾರೆ ಸರ್. ಬಿಗ್ ಬಾಸ್ ವಿನ್ ಆದವರೆಲ್ಲ ಅವ್ರ ಭವಿಷ್ಯ ದೊಡ್ಡದಾಗಿದೆಯಲ್ಲ. ವಿನ್ನರ್ ಅವ್ರು ಒಬ್ಬರದೇ ಭವಿಷ್ಯ ದೊಡ್ಡದಾಗಿರೋದು. ಅದೇ 50 ಲಕ್ಷ ಬಡವರಿಗೆ ಕೊಟ್ಟರೆ 50 ಜನದ ಭವಿಷ್ಯ ದೊಡ್ಡದಾಗುತ್ತೆ. 50 ಲಕ್ಷನ 50 ಜನ ಕೊಟ್ಟರೆ ಅಷ್ಟೇ ಸರ್. ಯಾರ ಮೇಲೆ ನೀವೇನು ಕೇಳಕ್ಕೆ ಹೋಗ್ಬೇಡಿ, ಏನು ಹೇಳೋದು ಇಲ್ಲ. ಫಸ್ಟ್ ಆಫ್ ಆಲು ಇದನ್ನೆಲ್ಲ ನೀವು ಮಾಡೋದು ನೀವು ಬಿಡಿ ಅಷ್ಟೇ. ಓಕೆ ಮೇಡಮ್, ಬಿಗ್ ಬಾಸ್ ಫಾಲೋ ಅಪ್ ಮಾಡ್ತಿದ್ದೀರಾ? ಹಾಂ, ಮಾಡ್ತಿದ್ದೀವಿ. ಪ್ರತಿ ಸೀಸನ್ ಮಾಡ್ತೀರಾ? ಪ್ರತಿ ಸೀಸನ್ ಏನು ಮಾಡಲ್ಲ. ಈ ಸೀಸನ್ ಮಾತ್ರ ಮಾಡ್ತಿದ್ದೀರಾ? ಈ ಸೀಸನಲ್ಲಿ ನಿಮಗೆ ಯಾರು ಇಷ್ಟ? ಅಂದರೆ ಚೇಂಜ್ ಆಗ್ತಾ ಇದ್ದಾರೆ. ಲೈಕ್ ಒಬ್ಬರೇ ಅಂತ ಏನಿಲ್ಲ, ಒಂದೊಂದ್ಸಲಿ ಒಬ್ರೊಬ್ರು ಇಷ್ಟ. ಓಕೆ, 18 ಮೆಂಬರ್ಸಲ್ಲಿ ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮ್ಗೆ ಯಾರು ಇಷ್ಟ ಇದ್ರು ಮೊದಲು? ಫಸ್ಟ್ ತ್ರಿವಿಕ್ರಮ್ ಇಷ್ಟ ಆಗಿದ್ರು. ಇವಾಗಲೂ ತ್ರಿವಿಕ್ರಮ್ ಇದ್ದಾರಲ್ಲ? ಇವಾಗಲೂ ಇದ್ದಾರೆ, ಬಟ್ ಭವ್ಯ ಅವ್ರದ್ದು ಅಂದರೆ ಅವ್ರ ಫ್ರೆಂಡ್ಶಿಪ್ಪಲ್ಲಿ ಲೈಕ್ ಏನೋ ಒಂಥರ ಇಷ್ಟ ಆಗಲಿಲ್ಲ. ಮೇಡಮ್, ನಿಮಗೆ ಇವಾಗ ವಿನ್ ಮಾಡಬೇಕು ಅಂದರೆ ನೀವು ಓಟ್ ಹಾಕ್ತೀರಾ? ಯಾರಿಗೆ ಓಟ್ ಹಾಕ್ತೀರಾ? ನಿಮಗೆ ಯಾರು ಗೆಲ್ಲಬೇಕು, ಬಟ್ ಯಾರು ಗೆಲ್ತಾರೆ? ಹನುಮಂತು ಗೆಲ್ಬೋದು. ನಿಮ್ಗೆ ಯಾರು ಗೆಲ್ಬೇಕು? ಅವರೇ ಗೆಲ್ಲಬೇಕು. ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ? ಹೌದು, ಬಟ್ ಅವರಲ್ಲಿರೋ ಅಂತ ಇದು ಲೈಕ್ ಒಂಥರ ಪಾಪದವ್ರ ಥರ ಸಿಂಪತಿ. ಬಟ್ ಏನೋ ಒಂಥರ ನನಗೆ ಹನುಮಂತು ಅವ್ರ ಮೇಲೆ ಸಿಂಪತಿನ? ಅವ್ರ ಮೇಲೆ ಸಿಂಪತಿ ಅಂತ ಏನಲ್ಲ, ಬಟ್ ಸ್ಮಾರ್ಟ್ ಆಗಿ ಚೆನ್ನಾಗಿ ಆಡ್ತಾರೆ. ಓಕೆ, ಫೈನ್. ನಿಮ್ಗೆ ಯಾರು ಇಷ್ಟ ಮೇಡಮ್? ಮಂಜು ಇಷ್ಟ. ಎಷ್ಟು ಸೀಸನ್ ಇಂದ ನೋಡ್ತಿದ್ದೀರಾ? ಲಾಸ್ಟ್ 3 ಸೀಸನ್ ಇಂದ. ಲಾಸ್ಟ್ ಸೀಸನ್ ಯಾರು ಇಷ್ಟ ಇದ್ರು? ಲಾಸ್ಟ್ ಸೀಸನು ಸಂಗೀತ, ಆಬ್ವಿಯಸ್ಲಿ. ಸಂಗೀತ ಅವ್ರು ಯಾಕೆ ಇಷ್ಟ? ಅವರೆಲ್ಲ ಹೆಂಗೆ ಹೇಳಿ ಫೀಮೇಲ್ ಡಾಮಿನೇಷನ್, ಅದಕ್ಕೆ ಯಾವ ಫೆಮಿನಿಸ್ಟ್ ಹಂಗೆ. ಓಕೆ, ಫೈನ್. ಈ ಸೀಸನ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಮಂಜು ಇಷ್ಟ. ಮಂಜು ಗೆಲ್ಬೇಕು. ಆಮೇಲೆ ಇವರು ಗೌತಮಿ ಅವರೆಲ್ಲ ಎಲಿಮಿನೇಷನ್ ಆಗಿದೆ. ಮೊದಲಿಂದ ನಿಮ್ಗೆ ಯಾರು ಇಷ್ಟ ಇದ್ರು? ಮೊದಲಿಂದನೂ ಮಂಜುನೇ ಇಷ್ಟ, ಬಟ್ ಮೋಕ್ಷಿತಾ ಬದಲು ಗೌತಮಿ ಇರಬೇಕಿತ್ತು. ಶಿ ವಾಸ್ ಮೋರ್ ಎಲಿಜಿಬಲ್. ಅದಕ್ಕೆ ಮೋಕ್ಷತಾ ಅವರು ಏನೋ ಅವಳು ಬರೀ ಸಿಂಪತಿ ಕಾರ್ಡು, ಆಮೇಲೆ ಅದ್ಯಾವುದೋ ಗೋಮುಖ ವ್ಯಾಘ್ರ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಅಂತಾನೆ. ಅರ್ಥ ಆಯ್ತಾ ಅವ್ರ ಬಗ್ಗೆ ನಿಮಗೆ? ಅಯ್ಯೋ, ವೇಸ್ಟ್ ಫೆಲೋ. ಅವಳು ಬರಬಾರ್ದಿತ್ತು. ಚೈತ್ರ ಇರ್ಬೇಕಿತ್ತು, ಇನ್ನ ಚೆನ್ನಾಗಿರೋದು. ಚೈತ್ರ ಅವ್ರು ಇರ್ಬೇಕಾಗಿತ್ತು. ಮಂಜು ಗೆಲ್ಬೇಕು. ನೀವು ಓಟ್ ಹಾಕಿದ್ರಾ?
ಏನ್ರಿ ಎಕ್ಸಾಮ್ ಇಟ್ಕೊಂಡು ಓಟ್ ಹಾಕಿಲ್ಲ ಅಭಿಮಾನ ಮನ್ಸಲ್ಲಿದೆ ಓಟ್ ಹಾಕಿಲ್ಲ ಆದ್ರೆ ಓಟ್ ಹಾಕಿಲ್ಲ. ಯಾಕೆ ಓಟ್ ಹಾಕಲ್ಲ? ಇದು ಓಟ್ ಹಾಕೋದೆ ನಾವು ಬರೀ ಮೊಬೈಲಲ್ಲಿ ನೋಡಿ ಖುಷಿ ಪಡ್ತೀವಿ ಮೊಬೈಲಲ್ಲಿ ಓಟ್ ಹಾಕ್ಬೋದಲ್ಲ ಜಿಯೋ ಸಿನಿಮಾ. ಇವತ್ತು ಹಾಕ್ತೀನಿ ಬಿಡಿ, ಮಂಜುನೇ ಗೆಲ್ಬೇಕಂತ ಮಂಜುನೇ ಗೆಲ್ಬೇಕು ಅಂತ ಹಾಕ್ತೀರಾ? ಓಕೆ, ಸೂಪರ್.